ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಸುರೇಶ್ ಬಿರಾದಾರ್ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಿದ್ದು ಒಂದು ದುರಾದೃಷ್ಟಕರ, ಇದಾಗಬಾರದಿತ್ತು ಎಂಬ ಭಾವನೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿದೆ. ಆದರೆ ಎಲ್ಲದಕ್ಕೂ ಮಿತಿ ಇರುತ್ತೆ. ಆ ಮಿತಿ ಮೀರಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮ ಜರುಗಿಸಬೇಕಾಯಿತು. ಯತ್ನಾಳ್ ಉಚ್ಚಾಟನೆ ನಂತರ ಕೆಲವೊಂದು ಪ್ರತಿಭಟನೆಗಳಾದವು. ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆ ಮಾಡುವಂತಹದ್ದು ಇವೆಲ್ಲವೂ ಸಮಾಜವನ್ನು ಇಕ್ಕಟ್ಟಿಗೆ ಸಿಲುಕಿಸಿದಂತಾಗುತ್ತಿವೆ ಎಂದರು. ಮೊನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ನಗರ ಶಾಸಕರಾದಂತಹ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಉಚ್ಚಾಟನೆ ಆದೇಶ ಹೊರಬಿದ್ದ ನಂತರದೊಳಗೆ ಕೆಲವೊಂದು ಘಟನೆಗಳು, ವಿರೋಧಗಳು ಮತ್ತು ಪರವಾಗಿಯೂ ಕೂಡ ಧ್ವನಿಗಳು ಎತ್ತಿದ್ವು. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದು, ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿದ್ದು ಒಂದು ದುರದೃಷ್ಟಕರವಾದಂಥದ್ದು ಅಂತಲೇ ಹೇಳಿಕ್ಕೆ ಬಯಸ್ತದೆ. ಇದು ಆಗಬಾರ್ದಾಗಿತ್ತು ಅಂತಕ್ಕಂತಹ ಒಂದು ಭಾವನೆ ಕೂಡ ನಮ್ಮ ಕಾರ್ಯಕರ್ತರೊಳಗೆ ಇದೆ. ಆದರೆ ಎಲ್ಲದಕ್ಕೂ ಒಂದು ಮಿತಿ, ಲಿಮಿಟ್ ಅನ್ನೋದಿರ್ತದೆ. ಆ ಒಂದು ಮಿತಿಯನ್ನು ನಾವು ದಾಟಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮವನ್ನು ಕೈಗೊಳ್ಳಬೇಕಾಯಿತು. ಇದು ಅನಿರೀಕ್ಷಿತವಾಗಿ ನಮ್ಮೆಲ್ಲರಿಗೂ ತಿಳಿದು ಬಂದ ವಿಷಯ. ಆದರೆ ಇವತ್ತು ಬಸನಗೌಡ ಪಾಟೀಲರು ಉಚ್ಚಾಟನೆ ಆದ ನಂತರ ಕೆಲವೊಂದು ಪ್ರತಿಭಟನೆಗಳು ನಡೆದು ಮತ್ತು ಕೆಲವರು ಪರವಾಗಿಯೂ ಕೂಡ ಸಂಭ್ರಮಿಸಿದರು. ಆದರೆ ಇದು ಸಂಭ್ರಮಿಸ್ತಕ್ಕಂತಹ ವಿಷಯನೂ ಕೂಡ ಅಲ್ಲ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ. ಈ ಒಂದು ಬಸನಗೌಡ ಪಾಟೀಲರು ಉಚ್ಚಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ, ಪ್ರತಿಭಟನೆ ಏನಿದೆ, ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದ್ರಾಗೇನು ಯಾರೂ ಹೊರಗಿನವರಿಲ್ಲ. ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದರೆ, ನಮ್ಮ ಈ ಒಂದು ಮೀಡಿಯಾದೊಳಗೂ ಕೂಡ ಪಂಚಮಸಾಲಿ ಸಮಾಜ ಅಂಥೇಳಿ ಭಾಳಷ್ಟು ಹೈಲೈಟ್ ಆಗ್ತಾ ಇದೆ. ಪಂಚಮಸಾಲಿ ಸಮಾಜ ಇದನ್ನು ವಿರೋಧ ಮಾಡ್ತದೆ, ಪ್ರತಿಭಟನೆ, ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಅಂದರೆ ಮಾಧ್ಯಮದೊಳಗೂ ಕೂಡ ಏನಾಗ್ತಾ ಇದೆ ಅಂತಂದರೆ, ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಜವನ್ನು ಇಕ್ಕಟ್ಟಕ್ಕೆ ಸಿಲುಕಿಸಿದಂತೆ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿಯರಿದ್ದರು, ಅಲ್ಲಿ ಭಾಗವಹಿಸಿದಂಥವರು ಹೆಚ್ಚು ಕಡಿಮೆ ಯಾರಿದ್ರು ಅಂತಕ್ಕಂಥದ್ದು ಭಾಳ ಮಂದಿಗೆ ಗೊತ್ತಿದೆ. ಈ ಒಂದು ಏನೋ ಸಿದ್ಧಸಿರಿ ಅಥವಾ ಅವರ ಎಂಪ್ಲಾಯೀಸು ಹೆಚ್ಚು ಕಡಿಮೆ ಅದರೊಳಗೆ ಭಾಗವಹಿಸಿದ್ದಾರೆ. ಹೀಗಾಗಿ ಇಲ್ಲೇನಿದೆ ಅಂತಂದರೆ, ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡುವುದಕ್ಕಿಂತಲೂ ನನಗನ್ನಿಸ್ತದೆ ಸ್ವಲ್ಪ ಹಿರಿಯರ ಜೊತೆ ಸೇರಿಕೊಂಡು ಒಂದು ಆತ್ಮಾವಲೋಕನ ಸಭೆಯನ್ನು ಮಾಡಿಕೊಂಡು ಸರಿಯಾದ ಮಾರ್ಗದೊಳಗೆ ಹೋದರೆ
ಅವರಿಗೆ ಒಂದಿಷ್ಟು ಭವಿಷ್ಯ ಅದ ಅಂಥೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈಗಾಗಲೇ ಕೇವಲ ಸನ್ಮಾನ್ಯ BS ಯಡಿಯೂರಪ್ಪನವರನ್ನು, ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರನ್ನು ಟಾರ್ಗೆಟ್ ಮಾಡ್ತಾ 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 ಅಂದರೆ ಅವರು ಬಗ್ಗೆ ಅನವಶ್ಯಕರವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಅವರು ಲಿಂಗಾಯತರು ಅಲ್ಲ, ಲಿಂಗಾಯತ ವಿರೋಧಿ ಅದಾರೆ, ಪಂಚಮಸಾಲಿ ವಿರೋಧಿ ಅದಾರೆ, ಭ್ರಷ್ಟಾಚಾರ ಅದಾರೆ. ಆದರೆ ಇದಕ್ಕೆ ಯಾವುದಕ್ಕೂ ಒಂದು ಒಂದು ದಾಖಲೆ ಇಲ್ಲದೆ ಕೇವಲ ಅವ್ರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು ಇದು ಇವತ್ತು ಅವರಿಗೆ ಈ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿದ್ರು. ಅವ್ರ ಜೊತೆ ಇರ್ತಕ್ಕಂಥವ್ರು ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು. ಒಂದು ಪಾಸಿಟಿವ್ ಸಲಹೆಗಳನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಅಂಥೇಳಿ ನನಗನ್ನಿಸ್ತದೆ. ಮತ್ತು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ತಮ್ಮ ಒಂದು ಜೀವನವನ್ನೇ ಈ ಪಕ್ಷ ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪಂಚಮಸಾಲಿ ಸಮಾಜಕ್ಕೆ ಯಾವಾಗ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ. ಅವ್ರ ಕ್ಯಾಬಿನೆಟ್ದೊಳಗೆ ಏನಿಲ್ಲ ಅಂದ್ರೂ 3 ಮಂದಿ ಪಂಚಮಸಾಲಿಯರು ಇದ್ದೇ ಇರ್ತಿದ್ರು. ಮುರುಗೇಶ್ ನಿರಾಣಿಯವರಾಗಲಿ, CC ಪಾಟೀಲ್ರು, ಕಳಕಪ್ಪ ಬಂಡಿಯವರು ಮತ್ತು ಶಂಕರ್ ಪಾಟೀಲ್ ಮುನೇಕಪ್ಪನವರು, ಮತ್ತು ಅಷ್ಟೇ ಅಲ್ಲದೆ ಮೊದಲಿಗಿಂದು ನಮ್ಮ ರೈತ ಮುಖಂಡರಾದಂತಹ ಬಾಬಾಗೌಡ ಪಾಟೀಲ್ರನ್ನು ಕೂಡ ಕೇಂದ್ರದೊಳಗೆ ಮಂತ್ರಿ ಮಾಡಿದರು. ಸೊ ಪಂಚಮಸಾಲಿ ಅನ್ಯಾಯ ಮಾಡ್ಯಾರ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಬಹಳ ಸತ್ಯದಿಂದ ದೂರ ಇರತಕ್ಕಂಥದ್ದು. ಮತ್ತು ಇನ್ನೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ BS ಯಡಿಯೂರಪ್ಪನವರು ಇತ್ತೀಚೆಗೆ ಗುಲ್ಬರ್ಗಾದೊಳಗೆ ಅವರ ಮೊಮ್ಮಗನ ಒಂದು ವೈವಾಹಿಕ ಸಂಬಂಧವನ್ನು ಶರಣಬಸಪ್ಪ ಅಪ್ಪ ಅವರ ಮನೆತನ ಜೊತೆಗೆ ಮಾಡಿದರು, ಒಂದು ವಿವಾಹ ಸಂಬಂಧ. ಮತ್ತು ಶರಣಬಸಪ್ಪ ಅಪ್ಪ ಅವರು ಪಂಚಮಸಾಲಿಯರು. ಇದನ್ನು ನಾನು ತಮ್ಮ ಮೂಲಕ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಅಂದರೆ ಇಲ್ಲಿ ನಮ್ಮ ಯಡಿಯೂರಪ್ಪ ಬಗ್ಗೆ ಅನಾವಶ್ಯಕರವಾದಂತಹ ಅವ್ರ ಮೇಲೆ ಅಪಾದನೆಗಳನ್ನು ಮಾಡಿ ನಿನ್ನೆ ನಡೆದಂತಹ ಪ್ರತಿಭಟನೆಯೊಳಗೆ ಅವರ ಫೋಟೋಗಳಿಗೆ ಒಂದು ಅವಮಾನ ಮಾಡ್ತಕ್ಕಂತಹದ್ದನ್ನು ನೋಡಿದರೆ ಇದು ಸಮಾಜದ ಹೆಸರನ್ನು ಮತ್ತಷ್ಟು ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಕಳಂಕ ತಂದಂಗೆ ಆಗ್ತದೆ. ಅದಕ್ಕೆ ಪ್ರತಿಭಟನೆ ಮಾಡುವ ಒಂದು ಹಕ್ಕಿದೆ. ಅದು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಅವಶ್ಯಕರ ಅಂಥೇಳಿ ನನಗೆ ಅನ್ನಿಸ್ತದೆ. ಯಾಕಂದರೆ ಇದು ವಿಜೃಂಭಣೆ ಮಾಡುವುದಾಗಲಿ ಅಥವಾ ಇದರದ್ದು ಸಮಯ ಅಲ್ಲ. ಇದೊಂದು ಪಕ್ಷ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಮತ್ತು ಇವರೊಬ್ಬರು ದೊಡ್ಡ ನಾಯಕರು, ಮತ್ತು ಕಳೆದ ನಮ್ಮ ಜಿಲ್ಲೆಯೊಳಗೆ ಏಕೈಕ ಶಾಸಕರವರು. ಆದರೆ ಅವ್ರಿಗೆ ಪಕ್ಷ ಒಂದು 30 ಕ್ಷೇತ್ರ ಗೆದಿಯುವ ಜವಾಬ್ದಾರಿಯನ್ನು ಕೂಡ ಕೊಟ್ಟಿತ್ತು. ಆದರೆ ಜನ ಅದನ್ನು ತಿರಸ್ಕಾರ ಮಾಡಿದರು. ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದೊಳಗೆ 30 ಕ್ಷೇತ್ರಗಳನ್ನು ಪ್ರಚಾರದ ಜವಾಬ್ದಾರಿ ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಬಿಜಾಪುರದೊಳಗೆ 7 ಕ್ಷೇತ್ರಗಳು ನಾವು ಸೋತ್ವಿ. ಆದರೂ ಕೂಡ ಜನ ಮತ್ತೆ ಈ ಒಂದು MP ಎಲೆಕ್ಷನ್ದೊಳಗೆ ಎಲ್ಲಿ ನಾವು ಸೋತಿದ್ವಿ ಅಲ್ಲೇ ಹೆಚ್ಚಿನ ಲೀಡು ಕೂಡ ಕೊಟ್ಟರು. ಆವಾಗ ಬಿಜಾಪುರ ನಗರದಿಂದ ನಮಗೆ 10,000 ಹಿನ್ನಡೆ ಆಯಿತು. ಆದರೂ ಕೂಡ ನಾವು ಬಸನಗೌಡರನ್ನು ಭಾರತೀಯ ಜನತಾ ಪಕ್ಷದ ಒಬ್ಬ ಬಲಾಢ್ಯ ನಾಯಕ ಅಂತೇಳಿ ಒಪ್ಕೊಳ್ತೀವಿ. ಆದರೆ ಈ ಒಂದು ಏನು ಅನಾವಶ್ಯಕರವಾಗಿ ಈ ಒಂದು ತಮ್ಮ ಹೇಳಿಕೆಗಳನ್ನು, ತಮ್ಮ ಮಾತುಗಳನ್ನು ಸ್ವಲ್ಪ ನಿಯಂತ್ರಣದೊಳಗೆ ಇಟ್ಟುಕೊಂಡು ಮುನ್ನಡೆದರೆ ಅವರಿಗೆ ಒಳ್ಳೆಯ ಒಂದು ಭವಿಷ್ಯ ಅದ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಯಾವುದೇ ಒಂದು ಪಕ್ಷ
ಯಾವುದೇ ಒಬ್ಬ ಮುಖಂಡನ ಬಗ್ಗೆ ಆಗಲಿ ಯಾರದೇ ಬಗ್ಗೆ ಒಂದು ಉಚ್ಚಾಟನೆಯ ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನು ಒಯ್ದು ಸಮಾಜಕ್ಕೆ ನಾವು ಹಚ್ಚೋದು ಸಮಂಜಸ ಅಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಪೊಲಿಟಿಕ್ಸ್ ಬೇರೆ, ಸಮಾಜ ಬೇರೆ. ನಾವು ರಾಜಕಾರಣದೊಳಗೆ ಸಮಾಜದ ಎಲ್ಲರೂ ಎಲ್ಲ ಪಕ್ಷದೊಳಗೆ ಇರ್ತೀವಿ. ಒಂದೇ ಪಕ್ಷಕ್ಕೆ ನಾವು ಯಾರೂ ಸೀಮಿತ ಆಗಿರಂಗಿಲ್ಲ. ಸೊ ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ಪರಮ ಪೂಜ್ಯರಾದಂತಹ ಜಯಮೃತ್ಯುಂಜಯ ಸ್ವಾಮೀಜಿಯವರು ನಿನ್ನೆ ಬೆಳಗಾವಿಯೊಳಗೆ ಅವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ, ಪಂಚಮಸಾಲಿ ಸಭೆಯನ್ನು. ಅಲ್ಲಿ 13ನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ, ಅವ್ರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ರಾಜಕಾರಣದೊಳಗೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ಲಿಂಗಾಯತದ ಇತರ ಸಮಾಜಗಳು ಈ ರೀತಿ ಎಲ್ಲಿನೂ ಚರ್ಚೆಗೆ ಬರ್ತಾ ಇಲ್ಲ. ಕೇವಲ ಪಂಚಮಸಾಲಿ ಅಂತಕ್ಕಂಥದ್ದನ್ನು ಮುನ್ನಡೆಗೆ ತರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂತಹ ಅನೇಕರಿಗೆ ಅದು ನೋವುಂಟು ಮಾಡ್ತಾ ಇದೆ. ಅವರಲ್ಲಿ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಬಸವನಗೌಡ ಪಾಟೀಲರು ಅದನ್ನು ಎದುರಿಸ್ತಾರೆ. ಆದರೆ ಸಮಾಜಕ್ಕೆ ಅದನ್ನು ತಳಕ್ಕೆ ಹಾಕೋದು ಸರಿಯಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಬಸವನಗೌಡ ಪಾಟೀಲರು ನಮ್ಮ ನಮ್ಮ ಸಮಾಜದ ಸಲುವಾಗಿ ಎಲ್ಲ 2A ಮೀಸಲಾತಿ ಹೋರಾಟ ಮಾಡಿದರು. ಆದರೆ ಅಲ್ಲಿನೂ ಕೂಡ ಏನಾಗ್ತಿತ್ತು ಅಂತಂದರೆ, ಸಮಾಜದ ಹೆಸರ ಅದು ಬರ್ತಾ ಇತ್ತು, ಹೋರಾಟ ಮತ್ತು ಮೀಸಲಾತಿ ಲಾಭ ಪಡ್ಕೊಳ್ಳೋರು ಯಾರೋ ಆಗ್ತಿದ್ರು. ಸೊ ಇದು ಬಹಳಷ್ಟು ಗೊಂದಲವನ್ನು ಸಮಾಜದೊಳಗೆ ಸೃಷ್ಟಿ ಮಾಡಿದೆ. ಅದಕ್ಕೆ ನಾನು ಸಮಾಜದ ಹಿರಿಯರೊಳಗೆ ಮತ್ತು ಶ್ರೀಗಳಿಗೆ ವಿನಂತಿಸಿಕೊಳ್ಳೋದೇನಂತಂದರೆ, ಒಮ್ಮೆ ಎಲ್ಲ ನಾಯಕರು ಕೂತ್ಕೊಂಡು ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳೋಣ, ಸಮಾಜದ ಬಗ್ಗೆ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡು ಮುಂದುವರೆದ್ರೆ ಇವತ್ತು ಎಲ್ಲರಿಗೂ ಅದು ಒಳ್ಳೆಯದಾಗಬಹುದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾಗಿ ನಾವು ಇನ್ನು ಮುಂದೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ಸಂಘಟನಾತ್ಮಕವಾಗಿ ಈ ಒಂದು ಏನೋ ಬಸವನಗೌಡರ ಒಂದು ಉಚ್ಚಾಟನೆ ಏನಾಗಿದೆ, ಈ ಒಂದು ವಿಷಯದೊಳಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಯಾರೇ ಆಗಲಿ ನಾವು ಸರಿಯಾದ ಹೆಜ್ಜೆಯನ್ನು ಇಟ್ಟು ಮುಂದೆ ನಡೆದರೆ ಅದು ಪಕ್ಷಕ್ಕೂ ಒಳ್ಳೆಯದಾಗ್ತದೆ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ. ಮತ್ತು ಇಲ್ಲಿವರೆಗೂ ನನಗೆ ಮೀಡಿಯಾದೊಳಗೆ ಮಾಧ್ಯಮದೊಳಗೆ ಬರ್ತಕ್ಕಂಥದ್ದು ಅಂದರೆ ಎಷ್ಟೋ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಟ್ಟಾರೆ ಅಂತಕ್ಕಂತಹ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿವರೆಗೂ ನಾ ಅಧ್ಯಕ್ಷರನ್ನು ಕೇಳಿದಾಗ ಕೇವಲ ಎರಡೇ ರಾಜೀನಾಮೆಗಳು ಬಂದಿದ್ದಾವೆ. ಎರಡೇ ರಾಜೀನಾಮೆಗಳು ಅಧ್ಯಕ್ಷರಿಗೆ ತಲುಪಿದಾವೆ. ಹೊರತಾಗಿ ಬೇರೆ ಯಾವುದೇ ಒಂದು ರಾಜೀನಾಮೆಗಳು ಇವತ್ತಿನವರೆಗೂ ಪಕ್ಷದ ಕಚೇರಿಗೆ ಬಂದಿಲ್ಲ. ಹೀಗಾಗಿ ಇಲ್ಲಿ ಅನಾವಶ್ಯಕರವಾದಂತಹ ಗೊಂದಲವನ್ನು ಸೃಷ್ಟಿಸಿ ಇದಕ್ಕಿಂತಲೂ ಪ್ರತಿಭಟನೆಯನ್ನು ಮಾಡಬೇಕಾದಾಗ ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪ ಅಂತಹ ಮಹಾನ್ ನಾಯಕರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಏನಾದರೂ ಪ್ರತಿಭಟನೆ ಆದರೆ ಮತ್ತು ಅವ್ರನ್ನ ಮರಳಿ ತಗೊಳ್ರಿ ಅಂತಕ್ಕಂತಹ ಒಂದು ನೈತಿಕ ಹಕ್ಕು ಅವ್ರಿಗೆ ನಿಮಗೆ ಇರುವುದಿಲ್ಲ. ಹೀಗಾಗಿ ಯಾವುದೇ ಒಂದು ನಾವು ಪ್ರತಿಭಟನೆ ಮಾಡಬೇಕಾದಾಗ ಒಂದು ಸರಿಯಾದ ದಿಕ್ಕಿನೊಳಗೆ ಸರಿಯಾದ ಮಾರ್ಗದೊಳಗೆ ನಾವು ಮಾಡಿ ಅದಕ್ಕೇನು ಯಾವುದೇ ಅಡೆತಡೆ ಇಲ್ಲ. ಆದರೆ ನಾವು ಏನು ಮಾಡ್ತಾ ಇರ್ತೀವಿ ಅದನ್ನು ನಾವು ಸರಿಯಾಗಿ ನೋಡಬೇಕಾಗ್ತದೆ. ಮತ್ತು ಸಮಾಜದ ಹೆಸರನ್ನು ಪದೇ ದುರ್ಬಳಕೆ ಮಾಡ್ತಕ್ಕಂಥದ್ದನ್ನು ಕೂಡ ಸರಿಯಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ.
ಧನ್ಯವಾದಗಳು. ಧನ್ಯವಾದ, ನಮಸ್ಕಾರಗಳು. ಏನು ಮೊನ್ನೆ ಬಸನಗೌಡ, ನಮ್ಮ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಕೇಂದ್ರ ಸಮಿತಿಯವರು ಅವ್ರನ್ನ ಉಚ್ಚಾಟನೆ ಮಾಡಿದ ವಿಷಯ ಗೊತ್ತಾಯಿತು. ನಮ್ಮ ರಾಜ್ಯ ನಾಯಕರು ಹಾಗೂ ಕೇಂದ್ರ ನಾಯಕರಿಗೆ ಭಾಳ ಲೇಟ್ ಮಾಡಾದ್ರೂ ಒಂದು ಒಳ್ಳೆ ನಿರ್ಧಾರ ತೊಗೊಂಡ್ರು ಅಂಥೇಳಿ ನಮಗೆ ಕಾರ್ಯಕರ್ತರಿಗೆ ಏನು ಗೊಂದಲ ಇತ್ತಲ್ಲ ಅದು ನಿವಾರಣೆ ಆಯಿತು. ಎಲ್ಲ ನಮ್ಮ ನಾಯಕರಿಗೆ ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಅವರ ಬೆಂಬಲಿಗರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅವರು ಏನು ಇವತ್ತು ನಾವು ನೋಡ್ತಾ ಇದ್ದೇವೆ, ಸುಮಾರು 2 ವರ್ಷದಿಂದ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ. ಯಾವ ರೀತಿ ಶಿಸ್ತನ್ನು ಮೈಗೂಡಿಸಿ ಬಂದಿತ್ತು ಅನ್ನೋದು ಇಡೀ ನಮ್ಮ ದೇಶದಲ್ಲೇ ಗೊತ್ತು. ಎಲ್ಲ ಪಕ್ಷದಲ್ಲಿರುವಂಥ ಇವನೇ ಬೇರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಇರುವಂಥದ್ದು ಒಂದು ಶಿಸ್ತಿನ ಪಕ್ಷ. ನಮ್ಮ ಕೇಂದ್ರ ನಾಯಕರು ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು. 2 ವರ್ಷದಿಂದ ಅವಕಾಶಗಳನ್ನು ಕೊಟ್ಟರು ಅವರಿಗೆ ಸುಧಾರಿಸ್ಕೋಬೇಕು ಅಂಥೇಳಿ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುಧಾರಿಸ್ಕೊಳ್ಳಿಲ್ಲ. ಈಗ ಅವರು ಬೆಂಬಲಿಗರು ಕೂಡ ಅವರು ಸಲಹೆಗಳನ್ನು ಕೊಡಬೇಕಾಗಿತ್ತು ಈ ಹಿಂದೆನೇ. ಅಲ್ಲ, ನಾವು ಹಿಂದುತ್ವ ಮತ್ತು BJP BJPಗಳು ಕಟ್ಟ ಹಿಂದುತ್ವವಾದಿಗಳು ನಾವು ಅಂತೇಳಿ ಇವತ್ತು ಮೀಡಿಯಾ ಮುಂದೆ ಏನು ಹೇಳ್ಕೊಳ್ತಾ ಇದ್ದಾರಲ್ಲ, ಅವರು ಬಸನಗೌಡ ಪಾಟೀಲ್ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು. ನಮ್ಮ ಪಕ್ಷ ಹಿಂದುತ್ವದ ಆಧಾರ ಮೇಲೆ ಬಂದಿದೆ ಮತ್ತು ಹಿಂದುತ್ವದ ಇದ್ರ ಮೇಲೆ ಬಂದಿದೆ. ನಮ್ಮ ಬಸನಗೌಡರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತು ಹಿಂದೂ ಹುಲಿ ಅಂತೇನು ಹೇಳ್ಕೊಳ್ತಾ ಇದ್ದಾರಲ್ಲ, ಅವರು ಸಲಹೆ ಕೊಡಬೇಕಾಗಿತ್ತು. ಗೌಡ್ರ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರಿ, ಪಕ್ಷ ಡ್ಯಾಮೇಜ್ ಆಗತ್ತೈತಿ, ನಮ್ಮ ಹಿಂದುತ್ವ ಪಕ್ಷ ಡ್ಯಾಮೇಜ್ ಆಗತ್ತೈತಿ, ನಮ್ಮ ಎಲ್ಲ ಸಂಘಟನೆಗಳು ಇದು ಆಗತ್ತವ, ಅದಕ್ಕೆ ದಯಮಾಡಿ ತಾವು ಬಾಯಿ ಮುಚ್ಕೊಂಡಿದ್ರೆ ನಮ್ಮ ಪಕ್ಷನೂ ಬಲಿಷ್ಠ ಆಗ್ತೈತಿ. ಹಿಂದುತ್ವನೂ ದೇಶದಾಗ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಇದ್ರ ಮ್ಯಾಗ ಹೋಗೋಕೆ ಅನುಕೂಲ ಆಗ್ತೈತೆ ಅಂತ ಅವ್ರ ಸಲಹೆಗಳನ್ನು ಕೊಡಬೇಕಾಗಿತ್ತು. ಏನೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು. ಪಕ್ಷದ ಬಗ್ಗೆ, ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಂಥವ್ರು ಇದ್ದರೆ ಅವರು ಸಲಹೆಗಳನ್ನು ಕೊಡ್ತಿದ್ರು. ಮತ್ತು ಇವರು ಬಸನಗೌಡರಿಗೆ ಅದರ ಬಗ್ಗೆ ಇದು ಇಲ್ಲ. ಹಿಂದುತ್ವ ಬರೀ ಬಾಯಲ್ಲಿ ಹೇಳ್ತಾರೆ ಅವರು. ಹಿಂದುತ್ವ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತಂದ್ರೆ ನಮ್ಮ ನಾಯಕರು ಕೂಡ ಅಷ್ಟೇ ಗೌರವ ಕೊಡ್ತಿದ್ರು, ಪಕ್ಷಕ್ಕೂ ಅಷ್ಟೇ ಗೌರವ ಕೊಡ್ತಿದ್ರು ಮತ್ತು ಅಷ್ಟೇ ಗೌರವದಿಂದ ನಡ್ಕೊಳ್ತಿದ್ರು. ಮತ್ತು ಅವರಿಗೆ ಸಾಕಷ್ಟು ನಮ್ಮ ಪಕ್ಷ ಇವತ್ತು ಕೇಂದ್ರ ಸಚಿವರನ್ನಾಗಿ ಮಾಡಿದೆ, ಶಾಸಕರನ್ನಾಗಿ 3 ಸಲ ಆಯ್ಕೆ ಮಾಡಿದೆ. ಇದನ್ನೆಲ್ಲ ಮರೆತು ಪಕ್ಷವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ತಾವು ಮಾಡೋದನ್ನು ತಾವು ಉಂಡಾರ. ಅದನ್ನು ಬೇರೆಯವರಿಗೆ ಯಡಿಯೂರಪ್ಪನವ್ರಿಗಾಗಲಿ, ವಿಜೇಂದ್ರ ಅವ್ರಿಗಾಗಲಿ, ಅಥವಾ ನಮ್ಮ ಇನ್ನುಳಿದ ಯಾರೇ ಪಕ್ಷದ ಹಿರಿಯರಾಗಲಿ ಗೂಬಿ ಕುಡಿಸುವಂಥ ಕೆಲಸ ಮಾಡಬೇಡ್ರಿ ಗೌಡ್ರೆ. ಯಾಕಂತಂದ್ರೆ ನೀವು ರಾಜ್ಯ ನಾಯಕರು, ಮಾಸ್ ಲೀಡ್ರು, ಹಿಂದೂ ಫೈರ್ ಬ್ಯಾಂಡ್ ಅದೀರಿ. ನಿಮಗೆ ಮತ್ತೆ ಮರಳಿ ತಗೋ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕಿಂತ ಬದಲು ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ, ಹಿರಿಯರಿಗೆ ಕರೆದು ಒಂದು ಸೂಚನೆ ಕೊಡ್ರಿ. ನನ್ನ ತಾಕತ್ತು ಎಷ್ಟೈತಿ, 140 ಸೀಟ್ ಗೆಲ್ಲಿಸುವಂಥ ತಾಕತ್ತು ಐತಿ ಗೌಡ್ರಿಗೆ. ಮತ್ತೆ ಯಾಕೆ BJP ಒಳಗೆ ಹೋಗೋನು, ನನ್ನ ಹಿಂದುತ್ವದ ಆಧಾರದ ಮೇಲೆ ನಾ ಗೆಲ್ಲಿಸಿ ತೋರಿಸ್ತೇನೆ BJP ಅವರು ಅಂತೇಳಿ ನೀವು ಕಾರ್ಯಕರ್ತರಿಗೆ ಕರೆ ಕೊಡ್ರಿ. ಪಕ್ಷ ಕಟ್ತೀನಿ ಅಂತಿಲ್ಲ, ಕಟ್ರಲ್ಲ. ಮತ್ತೆ ಯಾಕೆ ಸ್ಟ್ರೈಕ್ ಮಾಡಿಸಿ ಹೊಳ್ಳಿ ಪಕ್ಷಕ್ಕೆ ಬರ್ತೀವಿ, ಪಕ್ಷಕ್ಕೆ ಇದನ್ನು ಮಾಡೋದು ಬೇಡ ಗೌಡ್ರೆ. ನಿಮ್ಮ ತಾಕತ್ತು ಏನೈತಲ್ಲ ತೋರಿಸ್ರಿ. ನಿಮ್ಮ ಕಾರ್ಯಕರ್ತರಿಗೆ ಕರೆದು ಹೇಳ್ರಿ, ಇಲ್ಲ ನನ್ನ ತಾಕತ್ತು ತೋರಿಸ್ಬೇಕಾಗೈತಿ BJP ಅವ್ರಿಗೆ ಮತ್ತು ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತೈತಿ ನಿಮ್ಮ ತಾಕತ್ತು ಎಷ್ಟೈತಿ ಏನಿಲ್ಲ, ಅದನ್ನು ಮಾಡಿರಿ. ಸುಮ್ಮನೆ ಅಲ್ಲಿ ಗಲಾಟೆ ಮಾಡಿಸೋದು ಯಾರಿಗರೆ ನಿಮ್ಮ ಸಿರಿ ಸ್ಟಾಫ್ದವ್ರಿಗೆ, ಎಲ್ಲ ಸ್ಟಾಫ್ದವ್ರಿಗೆ ಕರೆಸಿ ಸ್ಟ್ರೈಕ್ ಮಾಡಿಸೋದ್ರಿಂದ ಲಾಭ ಇಲ್ಲರಿ ಗೌಡ್ರೆ. ಯಾವ ಕಾರ್ಯಕರ್ತರು ನಿಮ್ಮ ಹಿಂದಿಲ್ಲ.
ಏನು ಮೊನ್ನೆ ಸ್ವಲ್ಪ ದಿವಸದಿಂದ ಏನು ಬಂದಿದ್ರಲ್ಲ ಅವ್ರು ನಿಮ್ದಿಂದ ಹೋಗ್ಯಾರ. ಗಟ್ಟಿ ಇರುವಂಥ ಕಾರ್ಯಕರ್ತರು ಅದಾರ ಇಲ್ಲೇ, ನಿಮ್ಮಿಂದ ಹೋಗಲ್ಲ ಅವರು. ಮತ್ತು ಯಾವಾಗಲೂ ಗಟ್ಟಿನೇ ಅದಾರ ಅವರು, ಈಗಾದರೂ ಗಟ್ಟಿಯಾಗೇ ಉಳಿತಾರೆ. ಮತ್ತು ಪಕ್ಷ ಇವರಿಂದ ಯಾವುದೇ ರೀತಿಗೆ ತೊಂದರೆ ಆಗ್ತೈತೆ ಅನ್ನೋದು ಏನು ಕಲ್ಪನೆ ಐತಲ್ಲ, ಅದು ಯಾವುದೇ ರೀತಿಯಿಂದ ಕಲ್ಪನೆಯನ್ನು ತಮ್ಮ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದೆ ಕೂಡ ಬಸವನಗೌಡರ ಪಾಟೀಲ್ ಅವರು ನಮ್ಮ ಪಕ್ಷದಾಗ ಇಲ್ಲಾರ್ದಾಗೆ ನಮ್ಮ ಜಿಲ್ಲಾದಾಗ 5 ಸೀಟ್ಗಳು ಇದ್ದವು, ಶಾಸಕರಿದ್ರು, 5 ಮಂದಿ ಶಾಸಕರಿದ್ದರು. ಇವರು ಪಕ್ಷ ಒಳಗೆ ಬಂದ ಮ್ಯಾಗ ಈಗ ಇವತ್ತು ನೋಡ್ತೀರಿ ಒಬ್ಬರೇ ಅದಾರ ಇವರು. ಅಂದ್ರೆ ಇವ್ರ ತಾಕತ್ತು ತೋರಿಸ್ಬೇಕಾಗಿತ್ತಲ್ಲ, ಹೋದ ಎಲೆಕ್ಷನ್ ಆಗಲಿ ಅಥವಾ ಅದ್ರ ಹಿಂದಿನ ಎಲೆಕ್ಷನ್ದಾಗ ತೋರಿಸ್ಬೇಕಾಗಿತ್ತು. ಅದಕ್ಕೆ ಇವ್ರದ್ದು ಪಕ್ಷಕ್ಕೇನು ಕೊಡುಗೆನೂ ಇಲ್ಲ, ಇವ್ರದ್ದು ಅವಶ್ಯಕತೆಯೂ ಇಲ್ಲ. ಒಳ್ಳೆಯ ನಿರ್ಧಾರ ತೊಗೊಂಡಾರೆ ನಮ್ಮ ಹೈಕಮಾಂಡ್. ಅದಕ್ಕೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತೊಗೊತೈತಲ್ಲ, ನಾವು ಇಡೀ ಎಲ್ಲ ಕಾರ್ಯಕರ್ತರು ಏನು ಗೊಂದಲದಾಗಿದ್ರಲ್ಲ ಎಲ್ಲರೂ ಇವತ್ತು ಒಂದು ಇಡೀ ನಮ್ಮ ಜಿಲ್ಲೆ ಆಯಿತು, ರಾಜ್ಯದ ಕಾರ್ಯಕರ್ತರಾಯಿತು, ಒಳ್ಳೆಯ ಪಕ್ಷ ಸಂಘಟನೆ ಮಾಡಿ ಬರುವಂಥ ದಿನಗಳಲ್ಲಿ ಚುನಾವಣೆಯನ್ನು ನಾವು ಎದುರಿಸಿ ಮತ್ತೆ ಸರ್ಕಾರವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಮಾಡ್ತೇವೆ. ಬಸವನಗೌಡರ ಅವಶ್ಯಕತೆ ಪಕ್ಷಕ್ಕೂ ಇಲ್ಲ. ಮುಂದೆ ಅವರು ಏನಾದರೂ ಅವ್ರ ಕಾರ್ಯಕರ್ತರಿಗೆ ತಗೊಂಡು ತಮ್ಮ ತಾಕತ್ತನ್ನು ತೋರಿಸ್ಬೋದು ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮುಖ ನಾಯಕರೇ ಸುರೇಶ್ ಅವರು, ಪ್ರಮುಖ ನಾಯಕರೇ ಪತ್ರಿಕೆಗಳು ಇದು ಪ್ರತಿಭಟನೆ ಮಾಡಿದ್ದಾರೆ. ಗುರುಗಳು ಕೇಂದ್ರ ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತಾರೆ. ಗುರುಗಳ ಡೆಡ್ಲೈನ್ ಕೊಡ್ತಾರೆ, 30ರೊಳಗಾಗಿ ನೀವು ತಗೋಬೇಕು ಅಂತ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಗುರುಗಳಾಗಲಿ ನಮ್ಮ ಏನು ಪಂಚಮಸಾಲಿ ಮುಖಂಡರದಾರ ಸರಿಯಾಗಿ ಬಸವನಗೌಡ ಪಾಟೀಲ್ರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು. ಅದ್ರ ಬದಲಿ ಅವ್ರ ಜೊತೆನೇ ಉದೋ ಅಂತ ಹೊಂಟು ಬಿಟ್ಟರೆ ಸಮಾಜ ಯಾವ ರೀತಿಯಾಗಿ ಒಂದು ದುರುಪಯೋಗ ಆಗ್ತದೆ ಮತ್ತು ಸಮಾಜವನ್ನು ಸಂಶಯ ದೃಷ್ಟಿಯಿಂದ ಎಲ್ಲರೂ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಬಸವನಗೌಡ ಪಾಟೀಲ್ ಒಬ್ಬರೇ ರಾಜಕಾರಣದೊಳಗಿಲ್ಲ, ಉಳಿದ ಎಲ್ಲ ಕೆಲವು ನಾಯಕರು ನಮ್ಮಂಥವ್ರು ಎಲ್ಲರೂ ಅದೀವಿ ನಾವು, ನಮಗದು ಹಿನ್ನಡೆ ಆಗ್ತದೆ. ಹೀಗಾಗಿ ಮತ್ತು ರಾಜಕಾರಣದೊಳಗೆ ಒಂದೇ ಸಮಾಜದಿಂದ ಆರಿಸಿ ಬರುವುದಿಲ್ಲ, ಎಲ್ಲ ಸಮಾಜಗಳ ಒಂದು ಬೆಂಬಲ ಬೇಕಾಗ್ತದೆ. ನಾನು ಅದನ್ನೇ ಹೇಳ್ತಾ ಇದ್ದೆ. ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಸಮಾಜವನ್ನು ತೆಗೆದುಕೊಂಡು ಹೋಗಿದ್ರು, ಕೇವಲ ಲಿಂಗಾಯತ ನಾಯಕರಲ್ಲವರು. ಅವರು ಇಡೀ ಏನು ಬೇರೆ ಬೇರೆ ಸಮಾಜದವರು ಅದಾರ ಲಿಂಗಾಯತರು ಬಿಟ್ಟು ಕೂಡ ಅವರೆಲ್ಲರಿಗೂ ತೆಗೆದುಕೊಂಡು ಹೋಗಿದ್ದಕ್ಕೂ ಒಂದು ಮಾಸ್ ಲೀಡರ್ ಆಗ್ಯಾರ. ಅದಕ್ಕೆ ಅವರು ಏನು ಒಂದು ಗುಣಗಳದಾವ ಅದನ್ನು ನೀವು ಕಲ್ಕೋಬೇಕು. ಅದನ್ನು ಬಿಟ್ಟು ಅವ್ರಿಗೆ ವಿರೋಧ ಮಾಡ್ತಾ ಹೋದ್ವಿ ಅಂತಂದ್ರೆ ಮತ್ತು ಅದಕ್ಕೆ ನಾವು ಪಂಚಮಸಾಲಿ ಅಂತೇಳಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಕೋತ ಹೊಂಟ್ರೆ ಗುರುಗಳಾಗಿ ಅಥವಾ ಹಿರಿಯರಾಗಿ ಅದು ತಪ್ಪು ಒಂದು ಸಂದೇಶ ಹೋಗ್ತದೆ ಸಮಾಜದೊಳಗೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ಸಮುದಾಯ ಸಂಪೂರ್ಣವಾಗಿ ಬಸವನಗೌಡರ ಹಿಡಿತದಲ್ಲಿದೆ ಅನ್ನೋದನ್ನು ಮಾನ್ಯ ಹೇಳಿಕೆಗಳನ್ನು ಮೂಲಕ ಇದು ಬಿಜೆಪಿಗೆ ಹೊರತು ಬೀಳುತ್ತಾ ಪಂಚಮಸಾಲಿ ಸಮುದಾಯದಿಂದ ಈ ಬಸವನಗೌಡರನ್ನ ಸರ್, ಈಗ ಸಮಾಜ ಅಂತಂದಾಗ ಮತ್ತು ರಾಜಕಾರಣ ಎರಡು ಡಿಫ್ರೆಂಟ್ ಇದನ್ನೇ ಆಗ್ತಾವೆ. ಈಗ ಕೆಲವೊಮ್ಮೆ ಹೆಂಗಾಗಿಬಿಡ್ತದೆ, ನಾ ಪಂಚಮಸಾಲಿ ಸಮಾಜದವ ಅದೀನಿ ಅಂತಂದ್ರೆ ಎಲ್ಲ ಪಂಚಮಸಾಲಿ ಸಮಾಜ ನಾನು ಹಿಂದಿರ್ತೈತಿ ಅಂತಿಲ್ಲ. ಯಾಕಂದರೆ ಬೇರೆ ಬೇರೆ ಪಕ್ಷದೊಳಗೂ ಕೂಡ ನಮ್ಮ ಪಂಚಮಸಾಲಿ ನಾಯಕರು ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇರ್ತದೆ, ಎಲ್ಲ ಇರ್ತದೆ. ಸೊ ಹೀಗಾಗಿ ಇಲ್ಲಿ ಆ ರೀತಿಯಾದಂಥ ಒಂದು ತಿಳುವಳಿಕೆ ಇತ್ತು, ಅದು ಭ್ರಮೆ ಆಗ್ತದೆ. ಹೀಗಾಗಿ ಇಲ್ಲೇನದ ನಾನು ಪಂಚಮಸಾಲಿ ಅದೀನಿ ಅಂತಂದಾಗ ಇಡೀ ಪಂಚಮಸಾಲಿ ನಾನು ಹಿಂದೈತಿ, ಅದು ತಪ್ಪು. ಆಮೇಲೆ ಎಲ್ಲ ಪಕ್ಷದೊಳಗೆ ನಮ್ಮ ನಾಯಕರಿದ್ದಾರೆ. ಹೀಗಾಗಿ ಆ ಒಂದು ಅದು ಯಾವಾಗಲೂ ರಾಜಕೀಯ ಒಂದು ರಾಜಕಾರಣ ಮಾಡಬೇಕಾದಂಥ ಸಂದರ್ಭದೊಳಗೆ ಆ ಲಾಸ್ಟ್ ಏನು ಒಂದು ನಾವು ನೀತಿ ಒಂದು ರಾಜಕಾರಣದ ಒಂದು ಪಾಲಿಸಿ ಏನಿರ್ತದೆ ಅದು ಯಾವ ರೀತಿಯಾಗಿ ನಾವು ಜನರಿಗೆ ತಲುಪಿಸ್ತೀವಿ ಅದರ ಮೇಲೆ ಎಲೆಕ್ಷನ್ಸ್ ಆಗ್ತವೆ. ಸೊ ಹೀಗಾಗಿ ಇದು ಸುಮ್ಮನೆ ಸಂದೇಶ ಕೊಡೋದು ಬೇಡ ಅಂತೇಳಿ ನಾನು
ಸರ್ ನೀವೆಲ್ಲ ಪಕ್ಷದಿಂದ ಹೊರಗೆ ಬರಬೇಕು. ಯಾರ್ಯಾರು ಬಿಜೆಪಿ ಒಳಗೆ ಪಂಚಮಸಾಲಿ ವ್ಯಕ್ತಿಗಳಿದ್ದೀರಿ, ಯಾರು ಪಂಚಮಸಾಲಿ ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಹೌದು, ಅದನ್ನೇ ಅದೇ, ಹೇಳೋದು. ಈ- ಅದು ಹಂಗೆ ಹೇಳ್ದಾಗ ಯಾರು ಬರ್ತಾರ್ರಿ? ಅದು ಬೇಕಲ್ಲ, ಯಾರೂ ಬರೋದಿಲ್ಲ. ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತಂದಾಗ ಯಾರು ಬರ್ತಾರೆ? ಮತ್ತು ಶ್ರೀಗಳು ಕೂಡ ಇಂತಹ ಒಂದು ಕರೆಯನ್ನು ಕೊಡಬಾರ್ದು. ಯಾವಾಗಲೂ ಅವ್ರ ಮಾತಿಗೆ ಒಂದು ವೇಟೇಜ್ ಇರಬೇಕು. ಆ ವೇಟೇಜ್ ಬರ್ತಕ್ಕಂತಹ ಒಂದು ಕರೆಗಳನ್ನು ಕೊಟ್ಟರೆ, ಈಗ ಸಮಾಜ ಸುಧಾರಣೆ ಮಾಡೋದಾಗಲಿ, ಯಾರೇ ಯುವಕರಿಗೆ ಸಹಾಯ ಮಾಡೋದಾಗಲಿ, ಬಡವರಿಗೆ ಸಹಾಯ ಮಾಡೋದಾಗಲಿ, ಇಂತಹ ಒಂದು ಏನೋ ಕ್ರಮಗಳನ್ನು ಶ್ರೀಗಳು ತೆಗೆದುಕೊಂಡ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ಇದು ರಾಜಕಾರಣ ಆಗಿಬಿಡ್ತದೆ ಎಂಟೈರ್ಲಿ. ಉಳಿದವ್ರಿಗೆ ಅದು ನೋವು ಬರ್ತದೆ, ನೋವು ಅನ್ನಿಸ್ತದೆ. ಹಿಂದೆ ಇದೇ ಬಸನಗೌಡ ಪಾಟೀಲ್ ಅವರು ಪಂಚಮಸಾಲಿ ನಾಯಕರು ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಕ್ಷದಾಗ ಅದಾರ. ಇವತ್ತು ಸಿ ಪಾಟೀಲ್ ಇರ್ಬೋದು, ನಿರಾಣಿ ಅವರು ಇರ್ಬೋದು, ಎಲ್ಲರೂ ಅವ್ರಿಗೆ ಇದ್ರೆ ಒಂದೇ ಪಕ್ಷದಾಗಿದ್ದ ಅವ್ರನ್ನೇ ಹೆಗ್ಗ ಮುಗ್ಗ ತೊಳೆದಾರ ಅವರು. ಅವ್ರಿಗೆ ರಾಜೀನಾಮೆ ಕೊಟ್ಟು ಇವ್ರ ಸಂಬಂಧ ಹೆಂಗೆ ಬೆನ್ನು ಹತ್ತಾರೆ? ಸಮಾಜದವ್ರು ಯಾವುದಿಲ್ಲ ರೀ, ಅವ್ರಿಗೇ ಗೌರವ ಕೊಡಬೇಕಾಗಿತ್ತಲ್ಲ. ಅವರು ಪಂಚಮಸಾಲಿಯವರು, ಇವರು ಪಂಚಮಸಾಲಿಯವರಲ್ಲ. ಸಮಾಜದವ್ರ ಕಡೆ ಮಾತಾಡ್ತಾರೆ. ಸಮಾಜದವ್ರ ಅಂತಾನೆ ಮಾತಾಡ್ತಾ ಇರೋದು. ಅದು ನೋವು ಆಗುವಂಗೆ ಮಾತಾಡಬಾರ್ದು. ಅದೇ ಏನು ಹೇಳ್ತೀನಿ ರೀ, ಕಟ್ಕಂಬಳಿ ಅವರೇ, ಸುರೇಶ್ ಅವರು, ಬಸವಗೌಡರು ಒಂದು ವೇಳೆ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಕರ್ಕೊಂಡ್ರೆ ಈಗ ನಾಳೆ ಡೆಡ್ ಲೈನ್ಗೆ ಏನಾದರೂ ಹೆದರಿ ವರಿಷ್ಠರ ಹೆದರಿ ನಮ್ಮ ವರಿಷ್ಠರ ನಿರ್ಣಯ ಎಲ್ಲ ನೋಡಿ ಮಾಡಿ, ಗೌಡ್ರ ತಾಕತ್ತು ನೋಡಿ ಮಾಡಿನೇ ಅವ್ರನ್ನ ನಿರ್ಣಯ ತೊಗೊಂಡಾರೆ. ಹೊರಗೆ ತಗೊಳ್ಳೋದಿಲ್ಲ ಅನ್ನೋದು 100ಕ್ಕೆ 100 ನಮಗೆ ಗೊತ್ತೈತಿ. ಒಳಗೆ ತೊಗೊಳ್ಳೋದಿಲ್ಲ ಅನ್ನೋದು ಸರ್, ನಮ್ಮಲ್ಲಿ ಈಗ ತೊಗೊಂಡಿದ್ರೆ ಅಂದ್ರೆ ಈಗಾಗಲೇ ಸಾಕಷ್ಟು ಅನುಭವ ಆಗೈತಿ ನಮ್ಮ ಪಾರ್ಟಿ ಲೀಡರ್ಸ್ಗಳಿಗೆ. ಆ ಅನುಭವವನ್ನು ಉಂಡ ಮ್ಯಾಗೂ ತೋತಾರಂದ್ರೆ ಅದು ಸಾಧ್ಯ ಇಲ್ಲ. ಅದು ಅಂತೂ ಕನಸಿನ ಮಾತತ್ತೆ ನಾವು ಹೇಳ್ತೀವಿ. ಮತ್ತು ನಮ್ಮಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತಕ್ಕಂಥದ್ದು ಏನು ಒಂದು ಸಿದ್ಧಾಂತ ಅದ. ಸೊ ಹೀಗಾಗಿ ವ್ಯಕ್ತಿ ಮೇಲೆ ನಮ್ಮ ಪಾರ್ಟಿ ನಿಂತಿಲ್ಲ, ಕೇಡರ್ ಬೇಸ್ಡ್ ಪಾರ್ಟಿ ಇದೆ, ಕಾರ್ಯಕರ್ತರ ಮೇಲೆ ಪಾರ್ಟಿ ನಿಂತಿದೆ. ಹೀಗಾಗಿ ಅದು ಆ ರೀತಿ ನಿರ್ಣಯ ತಗೊಳ್ಳೋದು ಭಾಳ ಕಡಿಮೆ. ಒಂದು ವೇಳೆ ನಮ್ಮ ಪಾರ್ಟಿಯವರು ನಿರ್ಣಯ ತೊಗೊಂಡ್ರೆ ಅಂದ್ರೆ, ಒಂದು ವೇಳೆ ಬಸನಗೌಡ ಒಪ್ಕೊಂಡು ಬಂದ್ರೆ ಅಂದ್ರೆ ಅವರಷ್ಟ ನಿಲ್ಗಜ್ಜ ಮನುಷ್ಯ ಯಾರೂ ಇಲ್ಲ ಅಂತ ತಿಳ್ಕೊತೀವಿ ರೀ. ನಿರ್ಲಜ್ಜ ಮನುಷ್ಯನೇ ಯಾರೂ ಇಲ್ಲ. ನೀವು ಅವಮಾನ ಮಾಡಿ ಹೊರಗೆ ಹಾಕಿ ಇದು ಮಾಡೋರ್ನು ಅವ ಬರ್ತಾನಂದ್ರೆ ಅವ್ರು ಬರಬಾರ್ದು ನಿಜವಾಗ್ಲು. ಯಾಕಂದ್ರೆ 3 ಸಲ ಹೋಗ್ಯಾರ, 3 ಸಲ ಹೊರಗೆ ಹಾಕ್ಯಾರ ಅವ್ರಿಗೆ. 3 ಸಲ ತೊಗೊಂಡಾರ, 3 ಸಲ ಹೊರಗೆ ಹಾಕ್ಯಾರಿ. ಈಗ 4ನೇ ಸಲನು ಬರ್ತೀನಿ ಅಂತೇಳಿ ಕಾಲು ವರ್ಷ ಬರ್ತಾನಂತಂದ್ರೆ ಅವ್ರಂತ ನಿರ್ಲಜ್ಜ ಮನುಷ್ಯನೇ ಯಾರೂ ಇಲ್ಲ ಅಂತೇಳಿ ನಾವು ತಿಳ್ಕೊಬೇಕು. ಈಗ ಇವ್ರ ಸಂಬಂಧ ಒಂದು ವೇಳೆ ಹೈಕಮಾಂಡ್ ತೊಗೊಂಡ್ರೆ ಇವ್ರ ಸಂಬಂಧ ಏನೂ ತೊಳೋದಿಲ್ಲ. ಅಲ್ಲ ನಿರ್ಲಜ್ಜ ಅಲ್ಲ, ಇವ್ರ ಸಂಬಂಧ ತೊಳೋದಿಲ್ಲ. ಈ ಪಂಚಮಸಾಲಿ ನಾಯಕರು ಯಾರಾದರೂ ಒತ್ತಡ ಮಾಡಿದ್ರೆ ಒಳ್ಳೆಯವರು ಅದಾರ. ನಮ್ಮ ಪಕ್ಷದಲ್ಲಿ ಪಂಚಮಸಾಲಿ ನಾಯಕರು ಸಾಕಷ್ಟು ಒಳ್ಳೆಯವರು ಅದಾರ. ಅವರಿಂದ ಇಡೀ ಒಂದು ಸಮಾಜದ ಓಟ್ ಬರುವಂಥ ಇದು ಐತಿ. ಇವ್ರದ್ದೇನು ಯೂಸ್ ಇಲ್ಲ. ಅಂಥವ್ರು ಏನಾದರೂ ಒತ್ತಾಯ ಮಾಡಿ ತೋತೇನತ್ತಂದ್ರೂ ಅದು ಇವರು ಬರಬಾರದು ಅಂತೇಳಿ ನನ್ನ ಇದು. ಅದು ಈ ಹಿಂದೂ ಅವ್ರಿಗೆ ವಜಾ ಮಾಡಿದಾಗ ಮತ್ತೆ ಯಡಿಯೂರಪ್ಪನವರ ಕರೆತಂದ್ರು ವಾಪಸ್, ಮತ್ತೀಗ ಅವರಿಗೆ ಕೊಡುವಾದ್ರು. ಮತ್ತೆ ಮುಂದಿನ ಸಂದರ್ಭದಲ್ಲಿ ಮತ್ತೆ ಅದೇ ಥರ ಅವಕಾಶಗಳು ಬಂದು ಮತ್ತೆ ಮಾಡ್ತಾರೆ. ಆ ಥರ ಬರೋದಿಲ್ಲ ಅಂತೇಳಿ ನಮ್ಗೆ ಇದು ಐತಿ. ಒಂದೇ ಬಂದ್ರೆ ಆ ಸಂದರ್ಭದಾಗ ನೋಡೋಣ್ರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.